ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ಗ್ರಹಚಾರ ಕೆಟ್ಟರೆ ಮರದ ಕೊಂಬೆನು ಮರಣ ತರತ್ತೆ ಅನ್ನೋದಕ್ಕೆ ಅಕ್ಷಯ್ ದುರಂತ ಉದಾಹರಣೆ. 5 ದಿನಗಳ ಹೋರಾಟ, ಕುಟುಂಬದವರ ಪೂಜೆ ಪ್ರಾರ್ಥನೆ ಫಲಿಸಿಲ್ಲ. ಮರದ ಕೊಂಬೆ ಬಿದ್ದು ಗಾಯಗೊಂಡಿದ್ದ ಬೆಂಗಳೂರಿನ ಅಕ್ಷಯ್ ಬದುಕಿಲ್ಲ. ಕುಟುಂಬಸ್ಥರ ಕಣ್ಣೀರಿನ ಕೋಡಿ ನಿಂತಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಸೇಡಿನ ಶಂಕ ಮೊಳಗಿದೆ. ಎಚ್ಚರಿಕೆಗೂ ಬಗ್ಗದ ಇರಾನ್ ಇಸ್ರೇಲ್ನ ಆಸ್ಪತ್ರೆಯ ಮೇಲೆ ಮಿಸೈಲ್ ದಾಳಿ ಮಾಡಿದೆ. ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟಿರೋ ಅಮೆರಿಕ ಇರಾನ್ಗೆ ಪೆಟ್ಟು ಕೊಡೋದಕ್ಕೆ ಸನ್ನದ್ಧವಾಗಿದೆ. ರಣಾಂಗಣದಿಂದ ಭಾರತೀಯರು ತಾಯ್ನಾಡಿಗೆ ವಾಪಸ್ ಆಗ್ತಿದ್ದಾರೆ. ಗುತ್ತಿಗೆಯಲ್ಲಾಯಿತು, ಈಗ ವಸತಿ ಯೋಜನೆಯಲ್ಲೂ ಸರ್ಕಾರ ಮುಸಲ್ಮಾನರಿಗೆ ಮಣೆ ಹಾಕಿದೆ. ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ 15% ಮೀಸಲಾತಿ ಹೆಚ್ಚಿಸಿದೆ. ಇದು ಮುಸ್ಲಿಂ ಓಲೈಕೆಯ ರಾಜಕಾರಣ ಅಂತ ಕೇಸರಿ ಪಡೆ ಕಿಡಿಕಾರಿದೆ. ಮಾವು ಬೆಳೆ ಸಮೀಕ್ಷೆ ನಡೆಸೋದಕ್ಕೆ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮಳೆ ಏನಿದರ ರಗಳೆ. ಕರಾವಳಿಯಲ್ಲಿ ಅವಾಂತರಗಳ ಸುರಿಮಳೆ. ವರುಣಾರ್ಭಟಕ್ಕೆ ಕೊಚ್ಚಿ ಹೋದ ಸೇತುವೆ. ಶೃಂಗೇರಿಯಲ್ಲಿ ಗುಡ್ಡ ಕುಸಿತದ ಆತಂಕದ ಛಾಯೆ. ಮಂಗಳೂರಲ್ಲಿ ಮಳೆಯ ನಡುವೆ ಮೊಸಳೆ ಪತ್ತೆ. ದಾವಣಗೆರೆಯಲ್ಲಿ ತುಂಬಿ ತುಳುಕ್ತಾ ಇದೆ ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ. ನೋಡೋಕೆ ತಳುಕು ಬಳುಕು, ಈಕೆಯದು ಕಲರ್ಫುಲ್ ಲೈಫ್. ಈಕೆಯ ಸೌಂದರ್ಯಕ್ಕೆ ಮಾರು ಹೋದರೆ ಹಾಕ್ತಾಳೆ ಟ್ಯಾಕ್ಸು. ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದ ಗುಜರಾತ್ನ ಬಿಲ್ಡರ್ಗೆ ಈ ಕೀರ್ತಿ ಮಾಡಿದ್ದು ಹನಿ ಟ್ರ್ಯಾಪ್. 2 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟ ಐನಾತಿ ಲೇಡಿ ಜೈಲು ಪಾಲಾಗಿದ್ದಾಳೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.